ಸಡಗರದಿಂದಲೇ ನಿನ್ನ ನಾಮವಿದು ಎನ್ನ ಜಿದ್ವೆಯಲ್ಲಿ ಕುಣಿದಾಡಿ ಗಾನ ಮಾಡುತ್ತಿಹ ಅಮರ ಚೇತನಕ್ಕೆ ಹರುಷ ನೀಡಿ सुभाष चंद्र बोस
ಜಗದ್ರಕ್ಷಕ ಜಗಜ್ಯೋತಿ ಬಸವೇಶ್ವರ ವೀರ ಶೈವ ಧರ್ಮ ಸ್ಥಾಪಿಸಿದ ಮಹಾಮಹಿಮ ನೀನೇ ಅಲ್ಲಿವೆ ದೇವ. ನನ್ನ ಬಾಳಿನಲ್ಲಿ ಏನೇನು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನು ಪಾರು ಮಾಡುವ ಭಾರ ನಿನ್ನನ್ನೇ ಕುಡಿದು ತಂದೆ. ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಅಣ್ಣನೇ ದೇವರಂತೆ ತೆಗೆದುಕೊಂಡಿರುವ ನನಗೆ ಯಾವ ಕಷ್ಟ ಕಾರ್ಪಣ್ಯಗಳು ಬರದ ಹಾಗೆ ಕಾಪಾಡು. ಅದು ಅಲ್ಲದೆ ನನ್ನ ಜೀವನದಲ್ಲಿ ಎಂಥ ವಿಷ ಸರ್ಪಗಳು ವಿಷ ಬೆಳೆಸಲು ಪ್ರಯತ್ನಿಸಿದ್ರು ಕೂಡ ಅದನ್ನೆಲ್ಲ ದೂರ ಮಾಡಿ ಸದಾ ನಮ್ಮನ್ನು ಕಾಪಾಡುವ ಭಾರ ನಿನ್ನನ್ನು ಕುರಿತು ತಂದೆ. ಯಾಕಣ್ಣ ಹೀಗೆ ಮಾತಾಡ್ತೀಯ? ಇವತ್ತು ಸೋಮವಾರನಲ್ವೇ ಮಹಾಮಹಿಮನಾದ ಭಕ್ತಿ ರಕ್ಷಕನಾದ ಬಸವಣ್ಣನವರ ದಿನ ಅಲ್ಲವೇ? ಬಾರಣ ನಿನಗೂ ಅಕ್ಷತೆ ಹಚ್ಚಿ ಬೇಗನೆ ಈ ಮನೆಗೆ ಬೆಳಕಾಗೋದಕ್ಕಾಗಿ ಒಬ್ಬ ಒಳ್ಳೆ ಅತ್ತಿಗೆ ಬರಲಿ ಅಂತ ನಾನು ನಿನ್ನ ಪ್ರಸಾದ ಕೊಡ್ತೀನಿ. ನಿನ್ನ ಹಣೆಯಲ್ಲಿ ಶೋಭಿಸಬೇಕಾದ ಮುತ್ತೈದೆ ಕುಂಕುಮ ತಿಲಕ ಇಲ್ಲದಿರುವುದನ್ನು ನನ್ನ ಎದೆಗೆ ಸಿಡಿಲು ಪಡೆದಂತಾಯಿತು ತಂಗಿ. ನೀನು 8 ವರ್ಷದವಳಿರುವಾಗಲೇ ತಾಯಿಯವರು ಆ ಕಾಲ ಮರಣಕ್ಕೆ ತುತ್ತಾದರು. ತಂದೆಯವರು ಕೂಡ ತಾಯಿಯವರ ಚಿಂತೆಯಲ್ಲಿ ಕೊರಗಿ ಹಾಸಿಗೆ ಹಿಡಿದು ಮರು ವರ್ಷದ ಶಿವರ ಅಂದಿನಿಂದ ಇಂದಿನವರೆಗೂ ನಿನ್ನನ್ನು ತಮ್ಮ ಸೋಮಶೇಖರನ್ನು ಕಷ್ಟಪಟ್ಟು ಜೋಪಾನ ಮಾಡುತ್ತಾ ಬಂದೆ. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತಮ್ಮ. ಯಾಕಣ್ಣ ಈಗೇನಾಯ್ತಣ್ಣ? ನನ್ನ ಅದೃಷ್ಟಕ್ಕೆ ಯಾರೇನು ಮಾಡುವುದಕ್ಕೆ ಸಾಧ್ಯವಿದೆ ಅಣ್ಣ? ನಿನ್ನನ್ನು ಈ ಊರಿನ ಅನಂತಪ್ಪನವರ ಮಗ ನಾರಾಜನೆ ಮಾಡಿಕೊಳ್ಳಲು ತಿಳಿದರು. ನಮಗೂ ಒಬ್ಬಳೆ ತಂಗಿ. ನಿನ್ನ ಬಾಳು ಬಂಗಾರವಾಗಲೆಂದು ಆಶಿಸಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿಯನ್ನು ಕೊಟ್ಟು ದೇವರ ಸಂಸಾರ ಸಾಗಿಸುವುದು ಬೇಡವಾಗಿತ್ತು ಎಂದು ನಿನ್ನ ಮಾಂಗಲ್ಯ ಸೂತ್ರವನ್ನೇ ಕಸಿದುಕೊಂಡಿತ್ತಮ್ಮ ವಿಧಿ. ನಾನು ಮುತ್ತೈದೆ ಆಗಿರುವುದು ಆ ದೇವರಿಗೆ ಇಷ್ಟವಿಲ್ಲವೆಂದಾಗ ಯಾರೇನು ಮಾಡುವುದಕ್ಕೆ ಸಾಧ್ಯವಿದೆ ಅಣ್ಣ? ಅದಕ್ಕಾಗಿ ಬಸವಣ್ಣನವರು ಒಂದು ಮಾತು ಹೇಳಿದ್ದಾರೆ, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ. ನನ್ನ ಅದೃಷ್ಟಕ್ಕೆ ಯಾರೇನು ಮಾಡುವುದಕ್ಕೆ ಸಾಧ್ಯವಿದೆ? ನೀನಾದರೂ ಬೇಗನೆ ಮದುವೆ ಮಾಡಿಕೊಂಡು ಈ ಮನೆಗೆ ಬೆಳಕಾಗುವುದಕ್ಕಾಗಿ ಒಬ್ಬ ಒಳ್ಳೆ ಅತ್ತಿಗೆ ಬರಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ತೀನಣ್ಣ. ನೀವು ಹೇಳುವುದು ನಿಜವಿದೆ. ಆದರೆ ಜನರೇನೆಂದಾಡಿಕೊಳ್ಳುತ್ತಾರೆ ಗೊತ್ತೇನಮ್ಮ? ವಯಸ್ಸಿಗೆ ಬಂದ ತಂಗಿಯನ್ನು ತಾನು ಮನೆಯಲ್ಲಿಟ್ಟುಕೊಂಡು ಹೆಂಡತಿಗೆ ಮೋಪಾಶಕ್ಕೆ ಬಿದ್ದ ಇವನಾವ ಬುದ್ಧಿವಂತನೆಂದು ಜನರು ನಿನ್ನ ಮರು ಮದುವೆ ಮಾಡುವವರಿಗೂ ನಾ ಮದುವೆ ಮಾಡಿಕೊಳ್ಳುವುದಿಲ್ಲ. ಇಂದು ನಿನ್ನ ಚಿಕ್ಕಣ್ಣ MA ಪಾಸ್ ಆಗಿ ಬಂದಿದ್ದಾರೆ. ಅವನಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡುವಣಿತೀನಿ. ಅಣ್ಣ ಇವತ್ತು ಬಸವೇಶ್ವರನ ವಾರ ಅಲ್ವೇ? ಆಗಲೇ ನಾನು ಸಿಹಿ ಅಡಿಗೆ ಮಾಡ್ಬಿಟ್ಟಿದ್ದೀನಿ. ನೋಡಮ್ಮ ತಂಗಿ, ಅದೋ ಸೋಮಶೇಖರ್ ಬಂದೇ ಬಿಟ್ಟ ನೋಡಮ್ಮ. ನೀನು ಓದಕ್ಕಿಂತ ಹಣ್ಣು ಕಾಯು. ಅದೇ ಅಣ್ಣ ನಿನ್ನ ಪರೀಕ್ಷೆ ಫಲಿತಾಂಶ ಪಾಸು ಫೇಲು ಅಂತ ಕೇಳ್ತಾ ಇದ್ದಾನೆ. ನಿನ್ನ ಆಶೀರ್ವಾದ ಪಡೆಯಲು ಬಂದಿರಿ. ಅಣ್ಣ ತೆಗೆದುಕೊಳ್ಳೋಣ. ಆಯ್ತೇನಣ್ಣ? ನೀನು ಅತ್ತಿಗೆ ಕಾರಿನಲ್ಲಿ ಮನೆಗೆ ಬರಬೇಕೆಂಬುದೇ ನನ್ನ ಆಸೆ. ಅಣ್ಣನ ಮದುವೆಯಾಗಿ ಅತ್ತಿಗೆ ಮನೆಗೆ ಮಂಗಳ ಗೌರಿಯ ಮನೆ ಬೆಳೆಯುವ ಮುದ್ದಾದ ಮಕ್ಕಳು ಹೆಚ್ಚಿನ ತರಬಹುದು.
ನಿನಗೂ ಒಂದು ಒಳ್ಳೆಯ ವರ ನೋಡಿ ನಿನ್ನ ಮರು ಮದುವೆ ಮಾಡಿಬಿಡ್ತೀನಿ. ನೀನೇ ಒಂದು ಒಳ್ಳೆ ಹೆಣ್ಣು ಎತ್ತುಕೊಡಪ್ಪ ನಮ್ಮ ತನುತ್ರ ಅಂತ ಮದುವೆ ಮಾಡಿಕೊಳ್ತೇನೆ. ಅಣ್ಣ, ನಾನು ಕುಂಕುಮ ಹಚ್ಚುವಂತಿಲ್ಲ, ಬಳೆ ತೊಡುವಂತಿಲ್ಲ, ಹೊಸ ಸೀರೆ ನುಟ್ಟುಕೊಂಡು ಓರ್ಗೆ ಗೆಳೆತರ ಜೊತೆಗೆ ಮಾತನಾಡುವಂತಿಲ್ಲ. ನಾನು ವಿಧವೆ. ಮದುವೆಯಾದ ಮೊದಲ ದಿನವೇ ಗಂಡನನ್ನು ಬಲಿ ತೆಗೆದುಕೊಂಡ ಅದೃಷ್ಟ ಹೀಗಿರುವ ಜನ ನನ್ನನ್ನು ಹೇರಿಸ್ತಾ ಇದ್ದಾರೆ, ನನ್ನನ್ನು ಹೇರಿಸ್ತಾ ಇದ್ದಾರೆ. ಜನರು ಹೇಗಿದ್ದರೂ ಆಡಿಕೊಳ್ಳುತ್ತಾರೆ, ಅವರ ಮಾತಿಗೆ ನಾವು ಕೊಡಬಾರದು. ನೋಡು ಸೋಮು, ನಿನಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕ ನಂತರ ನೀನೇ ಒಂದು ಹೊರ ಹೊರತು ಇಬ್ಬರು ಸೇರಿ ಅದ್ದೂರಿಯಾಗಿ ಮದುವೆ ಮಾಡೋಣ. ಅಲ್ಲಿವರೆಗೂ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ. ಅಣ್ಣ, ನೀನು ಬರೀ ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವ ನಿನ್ನ ಆಶೀರ್ವಾದ ಹೊಂದಿಲ್ಲ. ನಾನು ನೌಕರಿ ಸೇರಿ ಎಂತ ಪ್ರಸಂಗ ಬಂದರೂ ತಂಗಿ ಮದುವೆ ಮಾಡಿಬಿಡ. ಆಗ ನನ್ನ ತಂಗಿ ಮಾವ ನಗು ನಗುತ್ತಿರಬೇಕು. ಹಸಿವಾಗಿಲ್ವೇ ನಿಮಗೆ? ಊಟ ಮಾಡೋಣಮ್ಮ. ಊಟ ತಂಗಿ, ಈ ನಿನ್ನ ಮುದ್ದಾದ ಕಟ್ಟಿದ ರೊಮ್ಮಿ ಬರಲಿ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನ್ನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಮುಕ್ತಿ ದೊರೆಯುವುದೇ ಎನ್ನುವ ಕಲ್ಪನೆಯೇ ಮನಸೆ ದೇವ ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಮ್ಮ ದೇವ ಹರಿತು ಬಾಳಲು ಮನಿ ಮಂತ್ರಾಲಯ ಮನಸೇ ದೇವಾ
ಶ್ರೀಮಂತ. ಎಲ್ಲೋ ಸಕ್ಕಿನ ಮಗನೇ, ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ನನ್ನ ಮುಂದೆ ಸುಳ್ಳು ಹೇಳಿ ನಂತರ ನನಗಾಗದವರ ಮಾತು ಕೇಳಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿ ಎರೆದು ಕೊಟ್ಟಿಯಲ್ಲ. ಈಗ ಹೇಗಾಯಿತು ನಿನ್ನ ತಂಗಿಯ ಸಂಸಾರ? ಮದುವೆಯಾದ ಪ್ರಥಮ ರಾತ್ರಿಯೇ ನಿನ್ನ ತಂಗಿಯ ಗಂಟ ಈ ಜಗತ್ತಿನಿಂದಲೇ ಕಳಿಸಿ ಬೆಂಗಳೂರು ಬ್ಯಾಂಕ್ ಅನ್ನೇ ಲೂಟಿ ಮಾಡಿಕೊಂಡು ಬಂದಿರಲು ಹೇಗಿದೆ ಈ ನಾಗರಾಜನ ಕೈ ಚಳಕ? ದಯಾನಂದನ ತಂಗಿ ಸುವರ್ಣ ಬಂಗಾರದಂತ ಹೆಣ್ಣು, ಹೆಣ್ಣಿಗೆ ತಕ್ಕ ರೂಪ, ಯೌವನದಿಂದ ತುಂಬಿ ನಿಂತಿರುವ ಅವಳ ರೂಪ ರಂಭಾ ಊರ್ವಶಿಯರನ್ನು ನಾಚಿಸುವಂತೆ. ಏನಾದರೂ ಮಾಡಿ ಈ ಹೆಣ್ಣಿನ ಛವಿ ನಾನು ನಲೆಯಬೇಕು. ದಯಾನಂದನ ತಮ್ಮ ಸೋಮಶೇಖರ ಇಂದು ಮೈಸೂರಿನಿಂದ ಕಲಿತು ಬರ್ತಾ ಇದ್ದಾನೆ. ಅವನು ಬಂದ ಕ್ಷಣ ತನ್ನ ತಂಗಿಯ ವಿಷಯ ತೆಗೆಯುತ್ತಾನೆ. ಆಗ ನಾನು ವರದಕ್ಷಿಣೆ ಪಡೆಯದೆ ಮದುವೆಯಾಗುತ್ತೇನೆಂದು ಸುಳ್ಳು ಹೇಳಿ ಮದುವೆಯಾದ ಮರುದಿನವೇ ನನ್ನ ಕಾರಸ್ಥಾನದವರ ಆಸ್ತಿಯಲ್ಲಿ ಎತ್ತಿ ಹಾಕಿ ಅಣ್ಣ ತಮ್ಮಂದಿರಿಬ್ಬರನ್ನು ಬೀದಿ ಬೀದಿ ಹಚ್ಚಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾನು ನಂಬಿದರೆ ನಾಗರಾಜ್, ಕಣ್ಣಿಟ್ಟರೆ ಕಾಮುಕ, ಕೆರಳಿದರೆ ಗಾಠ ಸರ್ಪ. ಹಲೋ ಸೋಮು, ಯಾವಾಗ ಬಂದೆ ಮೈಸೂರಿನಿಂದ? ಹೇಗೆ ಸಾಗಿದೆ ನಿನ್ನ ವಿದ್ಯಾಭ್ಯಾಸ? ದೇವರದಿಂದ ಎಂಎ ಪದವಿ ಪಡೆದು ಬಂದಿದ್ದೇನೆ. ಎಲ್ಲ ಚೆನ್ನಾಗಿದ್ದೇನೆ, ಆದರೆ ಚೆನ್ನಾಗಿದ್ದೇನೆ ಎಂಬ ಸಂತೋಷ ಸಾಗರಕ್ಕೆ ಆದರೆ ಎಂಬ ಕಷ್ಟದ ಕಟ್ಟಡವನ್ನೇಕೆ ಕಟ್ಟಿದ್ದೀರಾ? ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ವಿಧವೆಯಾಗಿ ಜೀವನ ಸಾಗಿಸ್ತಾರೆ. ನಾವು ಈ ವಿಷಯ ಕೇಳಿದ್ದೇವೆ. ಪಾಪ ದೇವರು ಅವಳಿಗೆ ಪ್ರಾಯದ ವಯಸ್ಸಿನಲ್ಲಿ ಈ ರೀತಿ ದ್ರೋಹವೆಸಗಬಾರ್ದಿತ್ತು. ನೋಡಿ ಸೋಮಶೇಖರ್, ಹಿಂದಿನ ವಿಷಯವನ್ನು ಮುರಿದು ಮುಂಬಾಳನ್ನು ಹಸಿರು ಮಾಡಿಕೊಳ್ಳುವುದು ಉತ್ತಮ ಅಲ್ವೇ? ಅವಳು ಆ ಜನ್ಮ ಪರ್ಯಂತರ ವಿಧವೆಯಾಗಿ ಬರಬೇಕೆ. 20ನೇ ಶತಮಾನ ಸುಧಾರಿಸಿದ ಕಲಿಯುಗದಲ್ಲಿ ನಾನು ಅವಳಿಗೆ ಒಂದು ಒಳ್ಳೆ ವರ ಶೋಧಿಸಿ ಅವಳ ಮದುವೆ ಮಾಡಬೇಕೆನ್ನುವುದೇ ನನ್ನ ಆಸೆ. ಉದ್ಯೋಗಕ್ಕಾಗಿ ಅಲೆದಲ್ಲೂ ಸಾಕಾಯ್ತು. ಏನಾದ್ರೂ ಒಂದು ಸ್ವಂತ ಬಿಸಿನೆಸ್ ಮಾಡ್ಬೇಕೆಂದ್ರೆ ನೀನೇನು ನೌಕರಿ ಮಾಡ್ಬೇಕೆಂದ್ರೆ ತಾನೆ? ನೌಕರಿ 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 ಎಂಬ 3 ಅಕ್ಷರಗಳು ಲಂಚದ ಮೇಲೆ ನಿಂತಿದೆ. ಒಬ್ಬ ಸರ್ಕಾರಿ ಚಿಕ್ ಪ್ಯೂನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೆ ಲಂಚವನ್ನೇ ಪಡೆಯುತ್ತಿದ್ದಾರೆ. ನೌಕರಿ ಸಿಗೋದಂದ್ರೆ ಬಹಳ ಕಷ್ಟ. ನೌಕರಿ ಸಿಗಬೇಕಾದ್ರೆ ಹಣವಿರಬೇಕು, ಇಲ್ಲ ಯಾರ್ದಾದ್ರೂ ವಸೂಲಿ ಇರಬೇಕು. ಅಂತವರಿಗೆ ನೌಕರಿ ಸಿಗುತ್ತದೆ. ನೌಕರಿಗೆ ಪ್ರಯತ್ನ ಪಡುತ್ತಿದ್ದೆ, ಮುಂದೆ ದೈವಚಿತ್ತ ಅಂತ ಆಗತ್ತೆ. ಸೋಮಶೇಖರ್, ನೀನು ಅನ್ಯತಾ ಭಾವಿಸ್ತೇ ಹೋದ್ರೆ ನಾನೊಂದು ಮಾತು ಕೇಳುತ್ತೀನಿ. ಏನದು? ನೀನು ಒಪ್ಪಿದಲ್ಲಿ ನಿನ್ನ ತಂಗಿಯ ಮದುವೆಯಾಗಲು ನಾನು ಸದಾ ಸಿದ್ಧನಿರಬೇಕು.
ನೋಡು ನಾಗರಾಜ್, ಮನೆಯಲ್ಲಿ ದೇವರಂತಹ ಹಿರಿಯನಿರ್ತಾನೆ. ಅವರನ್ನು ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ತಿಳಿಸುತ್ತೇನೆ. ಆಯ್ತು? ಆದಷ್ಟು ಬೇಗ ವಿಚಾರ ಮಾಡ್ತೀನಿ. ನಾನಿನ್ನು ಬರ್ತೀನಿ. ಗುಡ್ ಬೈ. ದೇವಾ ಬಸವೇಶ, ಆದಷ್ಟು ಬೇಗ ನನ್ನ ತಂಗಿ ಮದುವೆ ಮಾಡುವಂತೆ ಮಾಡುತ್ತದೆ.